ಸಾವರ್ಕರರು. ಅವರು ನಿಜಕ್ಕೂ ಕೂಡ ಈ ಭಾರತ ದೇಶದ ಪ್ರಧಾನಿ ಆಗಬೇಕಾಗಿತ್ತು. ಭಾರತ ದೇಶದ ಮುಂಚೂಣಿಯ ನಾಯಕರಾಗಿ ಅವರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಒಂದು ಈ ದಿವಸ ಎಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲಿಸಲಿ ಅಂತೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಎಲ್ಲ ಸಮಸ್ತ ನಾಡಿನ ಜನತೆಗೆ 133ನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಏನು ಈ ಒಂದು ದಿವಸ ನಾಡಕಂಡ ಇವತ್ತು ದಿನವನ್ನು ವೆಯ್ಟ್ ಮಾಡ್ತಾ ಇದ್ವಿ. ಇಡೀ ಭಾರತ ದೇಶದಂತ ವಿಜೃಂಭಣೆಯಿಂದ ಮಾಡಬೇಕಾದ ಕಾರ್ಯಕ್ರಮವನ್ನು ಚುನಾವಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ಅದ್ದೂರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೇವಲ ಸಂಘಟನೆಗಳು ಪರಿವಾರದೊಂದಿಗೆ ಬಂದು ಶಾಸಕರಾಗಿ ನಮ್ಮ ಪರಿವಾರದೊಂದಿಗೆ ನಮ್ಮ ನಾಯಕರು ಬಂದು ಹಾರ ಹಾಕೋ ಮುಖಾಂತರವಾಗಿ ಸರಳವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಎಲ್ಲ ಎಲೆಕ್ಷನ್ ಮುಗಿದ ಕೂಡಲೇ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ಆಲೋಚನೆ ಮಾಡಿ ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ನಡೆಸಿಕೊಂಡಿದ್ದು ತೀರ್ಮಾನ ಮಾಡಲಾಗಿದೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಏನಿವತ್ತು ದಾರಿ ಎರೆದಿದೆ, ಭಾರತ ದೇಶ ದಿಕ್ಸೂಚಿ ತಪ್ತಾ ಇತ್ತು. ಸೊ ಅದರಿಂದ ಅಂಥ ಮಹಾಚೇತನ ಅಂಬೇಡ್ಕರ್ ಸಾಹೇಬರ 333ನೇ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಒಂದು ಭಾರತ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ, ಇಡೀ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸ್ತೀನಿ. ಈ ದಿನ ಇಡೀ ಪ್ರಪಂಚದಾದ್ಯಂತ, ದೇಶ ಅಲ್ಲ ಇಡೀ ಪ್ರಪಂಚದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಮ್ಮ ತಾಲೂಕಿನಲ್ಲೂ ಸಹ ನಾವು ನಮ್ಮ ಮುಖಂಡರು ಶಾಸಕರ ಜೊತೆ ಬಂದು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಇಡೀ ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡದೆ ಅಂದಿದ್ದರೆ ನಮಗೆ ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಹೋದರೆ ಯಾವ ರೀತಿ ಅವ್ಯವಸ್ಥೆ ಆಗುತ್ತೆ, ಅದಕ್ಕಿಂತ ಅಧೋಗತಿ ನಮ್ಮ ದೇಶಕ್ಕೆ ಬರ್ತಾ ಇತ್ತು. ಆ ರೀತಿ ಒಂದು ಚೌಕಟ್ಟನ್ನು ಹಾಕ್ಕೊಟ್ಟಿದ್ದಾರೆ. ಆದರೆ ಒಂದು ವಿಷಾದದ ಸಂಗತಿ ಅಂತಂದರೆ, ಇಷ್ಟೆಲ್ಲ ಅಧಿಕಾರ ಇವತ್ತೇನು ಯಾರ್ಯಾರೆಲ್ಲ ಆಡಳಿತ ನಡೆಸ್ತಾ ಇದ್ದಾರೆ ಎಲ್ರಿಗೂ ಸುಸೂತ್ರವಾಗಿ ಆಡಳಿತ ನಡೆಸೋಕ್ಕೆ ಒಂದು ಸಂವಿಧಾನವನ್ನು ನಿರ್ಮಿಸಿಕೊಟ್ಟಂಥವ್ರಿಗೆ ಆ ಒಂದು ಜಾಗದಲ್ಲಿ ಕೂತು ಆಡಳಿತ ಮಾಡೋದಕ್ಕೆ ಅವಕಾಶ ಸಿಗದೆ ಹೋಯಿತು. ಅಂಥ ಈ ವ್ಯವಸ್ಥೆನ ಬದಲಾವಣೆ ಅವ್ರು ಸಿಗದೆ ಆದರೂ ಕೂಡ ಹಲವಾರು ಬದಲಾವಣೆ ಮಾಡಿ ಹಲವಾರು ಜನಕ್ಕೆ ಏನು ಕೂಲಿ ಮಾಡ್ತಕ್ಕಂಥ ಕೂಡ ಇವತ್ತು ರಾಜ್ಯ ಆಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ